ಹಲೋ ಮಕ್ಕಳೇ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಪಂಚತಂತ್ರದಲ್ಲಿ ಚತುರ ಮಜಾ ಕತೆ ಹೇಳ್ತೇನೆ. ಕೋತಿ ಮತ್ತು ಮೊಸಳೆ ಕತೆ. ಒಂದು ಕಾಲದಲ್ಲಿ ಒಂದು ದಟ್ಟ ಅರಣ್ಯ ಇತ್ತು. ಆ ಅರಣ್ಯದಲ್ಲಿ ಶಾಂತವಾಗಿ ನೀಲಿ ಕಲ್ಲರಿಂದ ಕೂಡಿರೋ ಒಂದು ಸರೋವರ ಇತ್ತು. ಬದಿಯಲ್ಲಿ ಒಂದು ಹಣ್ಣುಗಳಿಂದ ತುಂಬಿದ ಮರ ಕೂಡ ಇತ್ತು. ಆ ಮರದಲ್ಲಿ ಕೋತಿ ವಾಸವಾಗಿತ್ತು. ನೀರಲ್ಲಿ ಒಂದು ಮೊಸಳೆ ಇತ್ತು ಮತ್ತು ಅವೆರಡು ಸ್ನೇಹಿತರಾಗಿದ್ವು. ಕೋತಿ ಕೊಡೋ ಹಣ್ಣನ್ನು ಮೊಸಳೆ ತಿಂತ ಚೆನ್ನಾಗಿ ಹ್ಯಾಪಿಯಾಗಿ ಎರಡೂ ಆಟಾಡ್ತಾ ಇದ್ವು. ಒಂದಿನ ಕೋತಿಗೆ ಒಂದು ಆಸೆ ಬಂತು. ನನ್ನನ್ನು ನೀರಲ್ಲಿ ಕರ್ಕೊಂಡು ಹೋಗ್ತೀಯಾ? ನಾನು ನೀರಿಗೆ ಬರ್ತೀನಿ, ನಾನು ಅಲ್ಲಿ ನೋಡಬೇಕು, ನನ್ನನ್ನು ಆ ಬದಿ ಕರ್ಕೊಂಡು ಹೋಗು ಅಂತ ಕೇಳ್ತು. ಆಗ ಮೊಸಳೆ, ಸರಿ ಬಾ, ಕರ್ಕೊಂಡು ಹೋಗ್ತೀನಿ, ನನ್ನನ್ನು ಒಳ್ಳೆ ಮಜಾ ರೈಡ್ಗೆ ಕರ್ಕೊಂಡು ಹೋಗ್ತೀನಿ, ಬಾ ನನ್ನ ಹಿಂದೆ ಕುತ್ಕೋ ಅಂತ ಹೇಳ್ತು. ಆಗ ಕೋತಿ ತಕ್ಷಣ ಮೊಸಳೆ ಮೇಲೆ ಹೇಳ್ತು. ಮೊಸಳೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಕೋತಿಗೆ ಒಂಥರ ಆಶ್ಚರ್ಯ, ಒಂಥರ ಶಾಕ್, ಏನು ನೀರು ಈ ಥರ ಇದೆ ಅಂತ. ಮೊಸಳೆ ಸಡನ್ನಾಗಿ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು, ನಾನು ನಿನ್ನ ಹೃದಯ ತಿಂತೀನಿ ಅಂತ ಹೇಳ್ತು. ಆಗ ಕೋತಿ ಭಯಪಟ್ಟು, ಅಯ್ಯೋ ಇದೇನಿದು ಅಪಾಯ ಅಂತ ಯೋಚನೆ ಮಾಡಿ, ನಾನು ಹೇಗಾದರೂ ಪಾರಾಗಲೇಬೇಕು, ಏನಾದರೂ ಉಪಾಯ ಮಾಡಲೇಬೇಕು ಅಂತ ಯೋಚನೆ ಮಾಡಿ ನೀರಲ್ಲಿ ಹೋಗ್ತಾ ಇತ್ತು. ನೀರಲ್ಲಿ ಹೋಗ್ತಾ ಇರಬೇಕಾದ್ರೆ ಕೋತಿಗೆ ತಕ್ಷಣ ಒಂದು ಉಪಾಯ ಉಳಿಯಿತು. ಏನು ಹೇಳ್ತು ಅಂದರೆ, ಹೋ ನೋ, ನಾನು ನನ್ನ ಹೃದಯನ ಮರದಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನಡಿ ಹೋಗೋಣ, ತಗೊಂಡು ಬರೋಣ, ಫಸ್ಟ್ ಹೇಳಿದರೆ ತೊಗೊಂಬರ್ತಿದ್ದೆ ಅಲ್ವಾ ಅಂತ ಹೇಳ್ತು. ಆಗ ಮೊಸಳೆ ಯೋಚನೆ ಮಾಡಿ, ಹೌದಾ ಸರಿ ನಡಿ, ಮತ್ತೆ ಕರ್ಕೊಂಡು ಹೋಗ್ತೀನಿ, ಹೋಗಿ ತೊಗೊಂಬರೋಣ, ನಡಿ ನಿನ್ನ ಹೃದಯನ ಅಂತ ಹೇಳಿಬಿಟ್ಟು ಮತ್ತೆ ಎರಡೂ ದಡದ ಬಳಿಗೆ ಬರೋದಕ್ಕೆ ಸ್ಟಾರ್ಟ್ ಆದವು. ದಡದ ಬಳಿಗೆ ಬಂದಿದ ತಕ್ಷಣ ಕೋತಿ ಚಂಗನೆ ಮರದ ಮೇಲೆ ಹಾರಿ ಮೊಸಳೆಯನ್ನು ತಪ್ಪಿಸ್ಕೊಂಡು ಮರದ ಮೇಲೆ ಹೋಗ್ಬಿಡ್ತು. ಮರದ ಮೇಲೆ ಹೋಗ್ಬಿಟ್ಟು ನಕ್ಕು ಹೇಳ್ತು, ಅಯ್ಯೋ ಮೊಸಳೆ, ಹೃದಯನ ಯಾರಾದರೂ ಮರದ ಮೇಲೆ ಇಟ್ಟು ಬರ್ತಾರಾ? ನಿನಗಷ್ಟೇನೋ ಬುದ್ಧಿ ಇರೋದು ಅಂತ ಹೇಳ್ತು. ಅದಕ್ಕೆ ಮೊಸಳೆ, ಅಯ್ಯೋ ಎಂಥ ಕೆಲಸ ಆಯಿತು ನಾನು ಅಂತ ಬೇಸರ ಪಟ್ಕೊಂಡು ನೀರಲ್ಲಿ ಹೋಗ್ಬಿಡ್ತು. ಆಗ ಕೋತಿ ಅಂದ್ಕೊಳ್ತಾ ಇತ್ತು, ನಾನು ನಿನ್ನ ನಂಬಿದ್ದಕ್ಕೆ ನನಗಿಂತ ಮೋಸ ಮಾಡಿದೆ ಅಲ್ವಾ, ನಿನಗೆ ಚೆನ್ನಾಗಾಯಿತು, ಹೋಗು, ನಿನಗಿದೇ ಒಳ್ಳೆಯ ಪಾಠ ಅಂತ ಹೇಳ್ತು. ಅದಕ್ಕೆ ಈ ನೀತಿ ಏನಂದರೆ, ಅಪಾಯದಲ್ಲಿ ಉಪಾಯವಾಗಿ ಯೋಚನೆ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ?